ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತೋರಿಸ್ತಾ ಇರೋಂಥ ಪ್ಲೇಸ್ ಬಂದು ಕೊಡಗು ಯಾರಿಗೆಲ್ಲ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ. ಎಲ್ಲರೂ ಮಾನ್ಸೂನಲ್ಲಿ ಮತ್ತು ರೇನಿ ಸೀಸನಲ್ಲಿ ಅಥವಾ ಸಮ್ಮರಲ್ಲೂ ಕೂಡ ಕರ್ನಾಟಕದಲ್ಲಿ ಟ್ರಿಪ್ ಹೋಗೋ ಅಂಥ ಪ್ಲೇಸ್ ಬಂದು ಕೊಡಗು. ನಾವು ನಮ್ಮ 2 days ಟ್ರಿಪ್ಪಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಂಥ ಮೊದಲನೇ ಪ್ಲೇಸು ಸಾಕಾನೆ ಶಿಬಿರ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಗೋಣಿಕೊಪ್ಪ ಅನ್ನೋ ಪ್ಲೇಸಿಂದ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಸಾಕಾನೆ ಶಿಬಿರ ಇದೆ. ಇದನ್ನು ಮತ್ತಿಗೋಡು ಸಾಕಾನೆ ಶಿಬಿರ ಅಂತ ಹೇಳ್ತಾರೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ. ನೀವು ಗೂಗಲಲ್ಲಿ ಡೈರೆಕ್ಟ್ ಸರ್ಚ್ ಮಾಡಿದರೂ ಕೂಡ ಇದು ಸಿಗುತ್ತೆ. ಸೊ ನಾವು ಫಸ್ಟು ಇಲ್ಲಿ ವಿಸಿಟ್ ಮಾಡಿ ಆನೆಗಳೆಲ್ಲ ನೋಡಿ, ಇಲ್ಲಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ನನ್ನ ಸಿಸ್ಟರಿಂದ ಆನೆ ಜೊತೆ ಹಾಯ್ ಮಾಡ್ತಾ ಇದ್ದಾಳೆ. ಸೊ ನಿಜವಾಗ್ಲೂ ಆನೆ ಹಾಯ್ ಮಾಡುತ್ತೆ. ಅಲ್ಲಿರೋ ಇನ್ಸ್ಟ್ರಕ್ಟರ್ ನಿಜವಾಗ್ಲೂ ಹೇಳ್ಕೊಟ್ರೆ ನಮಗೆ ಗ್ರೀಟ್ ಮಾಡುತ್ತೆ ಆನೆ. ಅದೊಂದು ತುಂಬ ಖುಷಿ ಆಗುತ್ತೆ. ಮಕ್ಕಳಿಗಂತೂ ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಕ್ಕಳಿಗೆ ರಿಯಲ್ ಆನೆ ನೋಡಬೇಕು ಅನ್ನೋದು ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಹಾಗೆ ನಾವು ಸ್ವಲ್ಪ ಮಳೆಗಾಲದಲ್ಲಿ ಹೋಗಿದ್ರಿಂದ ಫುಲ್ಲು ಅಲ್ಲೇ ಛತ್ರಿ ಇಟ್ಕೊಂಡು ಸ್ವಲ್ಪ ಟೈಮು ಪಾಸ್ ಮಾಡಿದ್ವಿ. ಆಮೇಲೆ ನಾವು ಬಂದಿದ್ದು ಗ್ಲೆನ್ಲೋರ್ನ ಟೀ ಎಸ್ಟೇಟಿಗೆ. ಅಲ್ಲಿರೋ ವೆದರ್ನ ಎಂಜಾಯ್ ಮಾಡಿಕೊಂಡು ಫೋಟೋಸ್ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಮತ್ತು ನಾನು ಮತ್ತು ನನ್ನ ಸಿಸ್ಟರಿಂದ ನೆಕ್ಸ್ಟ್ ಡೇಗೆ ಸಫಾರಿಗೆ ಆಲ್ರೆಡಿ ಮೈಂಡಲ್ಲಿ ರೆಡಿ ಆಗ್ತಾಯಿದ್ವಿ. ನೀವೇ ನೋಡ್ತಿರ್ಬೋದು, ಸಫಾರಿನಲ್ಲಿ ಫಸ್ಟ್ ನಮಗೆ ಸಿಕ್ಕಿದ್ದೇ ಕಾಡು ಹಂದಿ ಮತ್ತು ತುಂಬ ಸಾರಂಗಗಳು. ನಾನು ನನ್ನ ಸಿಸ್ಟರಿಂದ ಆನೆ ಮತ್ತು ಹುಲಿ ಸಿಂಹನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಬಟ್ ನಮ್ಮ ಬ್ಯಾಡ್ ಲಕ್, ಅನ್ಫಾರ್ಚುನೇಟ್ಲಿ ನಮಗೆ ಅದು ಸಿಗಲಿಲ್ಲ. ಸೊ ನಾವು ವೆದರ್ನ ಎಂಜಾಯ್ ಮಾಡಿಕೊಂಡು ಒಂದು ಲಾಂಗ್ ಡ್ರೈವ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಟೈಮ್ ಆಲ್ರೆಡಿ 8 o'clock ಆಗಿತ್ತು. ಸಫಾರಿ ಟೈಮಿಂಗ್ಸ್ ಆಲ್ರೆಡಿ ಲೇಟ್ ಆಗಿತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ಸಫಾರಿನ ನಾವು ನೆಕ್ಸ್ಟ್ ಹೋಗಿದ್ದು ಕಡಂಕೊಲ್ಲಿ ರೆಸಾರ್ಟಿಗೆ. ಸೊ ಇದು ಒಂದು ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂದರೆ ನೀವು ಹೋಗಿ ಅಲ್ಲಿನೇ ಎಕ್ಸ್ಪ್ಲೋರ್ ಮಾಡಬೇಕು, ಅಷ್ಟು ಬ್ಯೂಟಿಫುಲ್ ಪ್ಲೇಸ್. ಇದೊಂದು ರೆಸಾರ್ಟು ಕಡಮಕೊಲ್ಲಿ ಅಂತ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಈ ಪ್ಲೇಸ್ ನೀವು ನೋಡ್ಬೋದು. ಲೊಕೇಶನ್ ಕೂಡ ಸಿಗತ್ತೆ. ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಫೋಟೋಗ್ರಫಿಗೆ ಆ್ಯಂಡ್ ಫಾಲ್ಸ್ ಇದೆ, ಮತ್ತು ಅಲ್ಲೇ ಕೂಡ ಹೋಟೆಲ್ ಇದೆ. ನೀವು ವೀಕೆಂಡ್ ಸ್ಟೇ ಮಾಡ್ತೀರಾ 2 days ಅಂದರೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ವೆದರಿಂದ ಹಿಡಿದು ಆ್ಯಂಬಿಯನ್ಸಿಂದ ಹಿಡಿದು ಫುಡ್ಡಿಂದ ಹಿಡಿದು ಪ್ರತಿಯೊಂದು ನಿಮಗಿಲ್ಲಿ ಒಂದೇ ಕಡೆ ಸಿಗುತ್ತೆ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಅಥವಾ ಬ್ಯಾಚುಲರ್ ಪಾರ್ಟಿ ಏನು ಮಾಡೋಕ್ಕಾದ್ರೂ ಈ ಪ್ಲೇಸ್ ಬೆಸ್ಟ್. ಸೊ ನಾವು ಹೋಗಿದ್ದು ಮಳೆ ಟೈಮಲ್ಲಿ ಇದ್ದಿದ್ದರಿಂದ ಫಾಲ್ಸ್ ತುಂಬ ಹರಿತಾ ಇತ್ತು, ಅಂದರೆ ತುಂಬಿ ಹರಿತಾ ಇತ್ತು. ನಾನು ನನ್ನ ಸಿಸ್ಟರಿಂದ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಮೇಲೆ ಹತ್ತಿದ್ವಿ. ಅಂದರೆ ಆ ಜರಿ ಹರಿತಾ ಇತ್ತಲ್ಲ, ಅಲ್ಲಿ ಟಾಪ್ ವ್ಯೂಗೆ ನಾವು ಹೋಗಬೇಕಿತ್ತು. ಅಂದರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ಲಿಪ್ಪರ್ ಇದ್ದಿದ್ದರಿಂದ ನಿಧಾನಕ್ಕೆ ನಡ್ಕೋತಾ ಆ ವಾಟರ್ ಫಾಲ್ಸ್ನ ಎಂಜಾಯ್ ಮಾಡಿಕೊಂಡು ನಾವು ಮೇಲೆ ಹತ್ತಕ್ಕೆ ಪ್ರಯತ್ನ ಪಡ್ತಾಯಿದ್ವಿ. ಸೊ ಹತ್ತಿದ್ವಿ ಕೂಡ, ಬಿಕಾಸ್ ತುಂಬ ಅಲ್ಲಿ ಸ್ಲಿಪ್ಪರಿ, ಹುಷಾರಾಗಿ ಹತ್ತಬೇಕು. ಸೊ ಆಲ್ಮೋಸ್ಟ್ ಅಲ್ಲಿ ಹತ್ತಿ ಅಲ್ಲಿನೂ ಫೋಟೋಸ್ ವೀಡಿಯೋಸ್ ಮತ್ತು ಅಲ್ಲೇ 1 hour ಸ್ಪೆಂಡ್ ಮಾಡಿದ್ವಿ. ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ತುಂಬ ಒಂಥರ ಬೆಸ್ಟ್ ಪ್ಲೇಸ್. ನಿಮ್ದು ಏನೇ ಸ್ಟ್ರೆಸ್ ಇದ್ರೂ ಸ್ಟ್ರೆಸ್ ಬಸ್ಟರ್ ಮೂಮೆಂಟ್ ಅಂತಲೇ ಅನ್ಕೋಬೋದು. ಆಮೇಲೆ ಇಲ್ಲಿಂದ ಊಟ ಮಾಡ್ಕೊಂಡು ನಾವು ಹೊರಟ್ವಿ. ಆನ್ ದ ವೇ ಮತ್ತೆ ಗ್ಲೆನ್ಲೋರ್ನ ಟೀ ಎಸ್ಟೇಟಿಗೆ ಬಂದ್ವಿ. ಸೊ ನಾನು ನ್ಯಾಚುರಲ್ ಟೀ ಲೀವ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡೆ ಸ್ವಲ್ಪ. ಏಕೆಂದರೆ ನಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನ್ಯಾಚುರಲ್ ಟೀನ, ಆ ಟೀ ಸೊಪ್ಪನ್ನ ಒಣಗಿಸ್ಬಿಟ್ಟು ನ್ಯಾಚುರಲ್ಲಾಗಿ ಮನೇಲಿ ಟೀ ಮಾಡಬೇಕು ಅನ್ನೋದು ತುಂಬ ನನ್ನ ಮೈಂಡಿಗೆ ಬಂತು. ಸೊ ಹಂಗಾಗಿ ಸ್ವಲ್ಪ ಲೀವ್ಸ್ನ, ಒಂದು 10 grams ಅಷ್ಟು ಲೀವ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನು ಮನೆಗೆ ತೊಗೊಬಂದೆ ನಾನು. ಸೊ ಅದರಲ್ಲಿ ಟೀ ಕೂಡ ಮಾಡಿದೆ ನಾನು. ಇಟ್ ವಾಸ್ ಲೈಕ್ ಆಸಮ್. ನ್ಯಾಚುರಲ್ ಟೀ ನಮ್ಮಪ್ಪ ಅಮ್ಮಂಗೂ ಕುಡಿಸ್ದೆ. ಮಸ್ಟ್ ವಿಸಿಟ್ ಟ್ರಿಪ್ ಪ್ಲೇಸ್ ಕೊಡಗು ಅಂತಲೇ ಹೇಳ್ಬೋದು. ನೀವು ಕೂಡ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.